ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಡಿಸೆಂಬರ್ ಮಾಸದಲ್ಲಿ 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೂರ್ಯಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ, ಶುಕ್ರಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ, ಬುಧಗ್ರಹ ಮಾಸದ ಕೊನೆಯವರೆಗೂ ವೃಶ್ಚಿಕ ರಾಶಿಯಲ್ಲಿಯೇ ಸಂಚಾರ, ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ, ಗುರುಗ್ರಹ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ, ಕೇತು ಗ್ರಹ ರಾಹು ಗ್ರಹ ಕುಂಭರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಷಭ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಶುಕ್ರ ಗ್ರಹ ಸಪ್ತಮ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಡಿಸೆಂಬರ್ 20ನೇ ದಿನಾಂಕದವರೆಗೂ ಸಂಚಾರ ಆಗಲಿದ್ದು, ಶುಕ್ರ ಗ್ರಹದೊಂದಿಗೆ ಬುಧ ಗ್ರಹ, ಸೂರ್ಯಗ್ರಹ ಮತ್ತು ಸಪ್ತಮ ಸ್ಥಾನಾಧಿಪತಿಯಾದಂತಹ ಕುಜಗ್ರಹದ ಸಂಚಾರವೂ ಆಗಲಿದೆ. ಇಲ್ಲಿ ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಆತ್ಮವಿಶ್ವಾಸದ ಮೇಲೆ ಈ ಗ್ರಹಗಳ ಪ್ರಭಾವ ಇರಲಿದೆ. ಅಂದರೆ ಯಾವ ರೀತಿ ಇರಲಿದೆ, ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರಲಿದೆ. ಶುಕ್ರ ಗ್ರಹ ಬುಧ ಗ್ರಹದೊಂದಿಗೆ ಸೂರ್ಯಗ್ರಹ ಮತ್ತು ಕುಜಗ್ರಹದೊಂದಿಗೆ ಇಲ್ಲಿ ಕಂಜಕ್ಷನ್ನಲ್ಲಿ ಸಂಚಾರ ಆಗೋದ್ರಿಂದ ಬಹಳ ಆತ್ಮವಿಶ್ವಾಸ ಇರುತ್ತೆ. ಯಾವ ವಿಷಯಗಳ ಬಗ್ಗೆ ಫೋಕಸ್ ಮಾಡ್ತೀರಾ, ಧೈರ್ಯದಿಂದ ಯಾವೆಲ್ಲ ವಿಷಯಗಳ ಬಗ್ಗೆ ಮುಂದುವರಿತೀರಾ, ವ್ಯಾಪಾರ ವ್ಯವಹಾರದ ಬಗ್ಗೆ ಹೆಚ್ಚಾಗಿ ಗಮನವಿರುತ್ತೆ ಮತ್ತು ಧನಾಭಿವೃದ್ಧಿಯ ಬಗ್ಗೆ ಹೆಚ್ಚು ಗಮನವಿರುತ್ತೆ. ಆದರೆ ಕೆಲವು ವಿಷಯಗಳಲ್ಲಿ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಈಗೋ ಇಲ್ಲಿ ಇಶ್ಯೂಸ್ ಆಗಬಹುದು. ಆದರೆ ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಮತ್ತು ನಿಮ್ಮ ಧನಾಭಿವೃದ್ಧಿಗೆ ಈ ಗ್ರಹಗಳು ಒಳ್ಳೆ ಫಲವನ್ನೇ ನೀಡ್ತಾರೆ. ರಿಲೇಷನ್ಶಿಪ್ ಅಂದರೆ ಯಾವ ರೀತಿ ನಿಮಗೆ ಇಲ್ಲಿ ಏನಾದರೂ ಸಮಸ್ಯೆಗಳು ಆಗಬಹುದು ಅಂದರೆ ಪತಿ ಪತ್ನಿ ನಡುವೆ ನಿಮ್ಮ ಒಂದು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು, ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ಆದಾಗ, ಅಥವಾ ಅಹಂ ಮಾತು, ನಿಮ್ಮ ಧೈರ್ಯದ ಮಾತು, ಗಟ್ಟಿ ಮಾತು, ಇಲ್ಲಿ ಏನಾದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತೆ ಮಾಡ್ಬೋದು. ಏಕೆಂದರೆ ಸಪ್ತಮದಲ್ಲಿ ಕುಜಗ್ರಹ ಮತ್ತು ಸೂರ್ಯಗ್ರಹದ ಸಂಚಾರವು ಆಗೋದ್ರಿಂದ ಈ ರೀತಿ ಇಲ್ಲಿ ಈ ಗ್ರಹಗಳ ಅಂದರೆ ಒಳ್ಳೆಯದು ಇದೆ, ಕೆಲವು ಕೆಟ್ಟದ್ದು ಇದೆ. ಆದರೆ ಸಪ್ತಮ ಸ್ಥಾನದಲ್ಲಿ ರಾಶ್ಯಾಧಿಪತಿಯೇ ಅಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಪರ್ಸ್ನಾಲಿಟಿ ಮೇಲೆ ಈ ಪ್ರಭಾವವು ಇರಲಿದೆ. ಮತ್ತು ಯಾವ ರೀತಿ ಇನ್ನೂ ಈ ಗ್ರಹ ನಿಮ್ಮ ಮೇಲೆ ಪ್ರಭಾವ ಮಾಡುತ್ತೆ ಅಂದರೆ ರೊಮ್ಯಾಂಟಿಕ್ ಆಗಿ ಇರುವಂತಹ ವ್ಯಕ್ತಿಗಳನ್ನು ಇಷ್ಟಪಡುವುದು, ಇತರರನ್ನು ಆಕರ್ಷಿಸುವುದು, ಬಹಳ ಬ್ಯೂಟಿ ಆಗಿರುವಂತಹ ವ್ಯಕ್ತಿಗಳನ್ನೇ ನೀವು ಇಷ್ಟಪಡುವಂಥದ್ದು. ಅಂದರೆ ಈ ಪ್ರೀತಿ ಪ್ರೇಮ ಆ ಸ್ಥಾನಾಧಿಪತಿ ಬುಧಗ್ರಹವು ಅಲ್ಲಿ ಶುಕ್ರನ ಕಂಜಕ್ಷನ್ನಲ್ಲಿ ಇರೋದ್ರಿಂದ ನಿಮ್ಮ ಪ್ರೀತಿಸುವವರ ಬಗ್ಗೆಯೂ ಇದರ ಬಗ್ಗೆ ನೀವು ಗಮನ ಇಟ್ಕೊಳ್ತೀರಾ. ಅಥವಾ ವಿವಾಹಕ್ಕೆ ನೀವು ಪ್ರಯತ್ನಿಸ್ತಾ ಇದ್ದರೆ ರೂಪ ಮತ್ತು ಅಂತಸ್ತಿಗೆ ಬಹಳ ಇಲ್ಲಿ ಬೆಲೆ ನೀಡುವಂತೆ, ಮಹತ್ವ ನೀಡುವಂತೆ ಈ ಗ್ರಹಗಳ ಪ್ರಭಾವ ಇದೆ. ಹಾಗಾಗಿ ಏನಾಗುತ್ತೆ, ಈ ರೀತಿ ಇದ್ದಾಗಲೂ ವಿವಾಹ ಡಿಲೇ ಆಗುತ್ತೆ. ಅಂದರೆ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅಂತ ಅಂದುಕೊಂಡಾಗ ಎಲ್ಲೋ ಕೊರತೆಗಳಾಗುತ್ತೆ, ಆವಾಗ ಡಿಲೇ ಆಗುತ್ತೆ. ಸೂರ್ಯಗ್ರಹದ ಸಂಚಾರವು ಅಲ್ಲಿ ಆಗ್ತಾ ಇರೋದ್ರಿಂದ ಹೀಗೆ ಈ ಗ್ರಹ ಇಲ್ಲಿ ಶುಕ್ರ ಗ್ರಹ ಫಲವನ್ನು ನೀಡ್ತಾರೆ. ಆದರೆ 20 ದಿನಗಳ ಕಾಲ ನಿಮ್ಮ ಕೆಲಸ ಕಾರ್ಯಗಳಿಂದ ಆಗಬಹುದಾದಂತಹ ಅನುಕೂಲವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಹಾರ್ಡ್ ವರ್ಕ್ ಮಾಡಿ, ಪ್ರಯತ್ನವನ್ನು ಪಡಿ. ಯಾವುದೇ ಒಂದು ಕೆಲಸ ಕಾರ್ಯ ಆಗಬೇಕಿದ್ರೂ 20ನೇ ದಿನಾಂಕದ ಒಳಗಡೆ ಪ್ರಯತ್ನ ಪಡಿ. ಹಣ ಬರುವುದಿದ್ದರೂ 20ನೇ ದಿನಾಂಕದ ಒಳಗೆ ನೀವು ತೆಗೆದುಕೊಳ್ಳಿ. ಯಾರಿಗಾದರೂ ಏನಾದರೂ ಕೊಡಬೇಕಾಗಿದ್ದರೂ ಅದನ್ನು ಅದರ ಒಳಗೆ ಕೊಡಿ. ಆ ನಂತರದಲ್ಲಿ ಈ ಗ್ರಹ ಅಷ್ಟಮಕ್ಕೆ
ಪ್ರವೇಶ ಆಗೋದ್ರಿಂದ ಅಲ್ಲಿ ನಿಮಗೆ ಕಷ್ಟ ಆಗುತ್ತೆ. ಅಂದರೆ ನಿಮ್ಮ ಕೆಲಸ ಕಾರ್ಯವು ನಿಧಾನ ಆಗುತ್ತೆ, ಕಷ್ಟ ಅನ್ನಿಸುತ್ತೆ. ಅಲ್ಲಿ ಅಷ್ಟಮದಲ್ಲಿ ಕುಜಗ್ರಹದ ಸಂಚಾರವೂ ಆಗೋದು ಮತ್ತು ಸೂರ್ಯಗ್ರಹದ ಸಂಚಾರವೂ ಆಗೋದ್ರಿಂದ ಕೆಲವು ವಿಷಯಗಳಲ್ಲಿ ಡಿಲೇ ಆಗುತ್ತೆ, ನೆಮ್ಮದಿ ಇರೋದಿಲ್ಲ. ಮುಖ್ಯವಾಗಿ ಏಕೆಂದರೆ ಚತುರ್ಥ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಪ್ರಾರಂಭದಲ್ಲಿ ನಿಮಗೆ ಇಲ್ಲಿ ಸಪ್ತಮದಿಂದ ಒಳ್ಳೆ ಫಲವನ್ನು ನೀಡಿದ್ರು, ಅಷ್ಟಮದಲ್ಲಿ ಅಶುಭವನ್ನೇ ನೀಡ್ತಾರೆ, ನೆಮ್ಮದಿ ಇರೋದಿಲ್ಲ. ಆದರೆ ಅಲ್ಲಿ ಶುಕ್ರ ಗ್ರಹವನ್ನು ಪ್ರವೇಶ ಆಗೋದ್ರಿಂದ ಈ ಮಾಸದಲ್ಲಿ ಅಷ್ಟಮದಲ್ಲಿ ಯಾವ ವಿಷಯಗಳ ಬಗ್ಗೆ ಫೋಕಸ್ ಮಾಡ್ತೀರಾ ಅಂದರೆ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಫೋಕಸ್ ಮಾಡುವಂತೆ ನಿಮ್ಮ ಮೈಂಡ್ ಇರುತ್ತೆ. ಮತ್ತು ಹಣದ ಬಗ್ಗೆ, ಬರುವಂತಹ ಹಣದ ಬಗ್ಗೆ ಅಥವಾ ನೀವೇನಾದರೂ ಹೂಡಿಕೆ ಮಾಡಬೇಕಾದಂತಹ ಹಣದ ಬಗ್ಗೆ, ಇದರ ಬಗ್ಗೆಯೂ ಹೆಚ್ಚಾಗಿ ಮುಖ್ಯ ವಸ್ತುಗಳ ಬಗ್ಗೆಯೂ ನೀವು ಯೋಚಿಸ್ತೀರಾ. ಅಂದರೆ ಇಲ್ಲಿ ಅನಾನುಕೂಲವೂ ಆಗುತ್ತೆ, ಇಲ್ಲಿ ಅನುಕೂಲವೂ ಆಗ್ಬೋದು ಪ್ರಾರಂಭದಲ್ಲಿ. ಈ ರೀತಿ ಈ ಗ್ರಹಗಳ ಪ್ರಭಾವ ಈ ಮಾಸದಲ್ಲಿ ಇದೆ. ಅಷ್ಟಮ ಅಂದ್ರೇ ಕಷ್ಟ ನಷ್ಟ ಸ್ಥಾನ, ಅಲ್ಲಿ ಏನಾದರೂ ನಷ್ಟವೂ ಆಗ್ಬೋದು. ಹಾಗಾಗಿ 20ನೇ ದಿನಾಂಕದ ನಂತರದಲ್ಲಿ ಹೆಚ್ಚು ಹಣವನ್ನು ನೀವು ಯಾರಿಗಾದರೂ ಕೊಡೋದು ಅಥವಾ ಇನ್ವೆಸ್ಟ್ ಮಾಡೋದು ಮಾಡಬೇಡಿ. ಮತ್ತು ಆ ಸ್ಥಾನ ರಹಸ್ಯ ಸ್ಥಾನವೂ ಆಗಿರೋದ್ರಿಂದ ರಹಸ್ಯ ವಿಷಯಗಳ ಬಗ್ಗೆ ಫೋಕಸ್ ಮಾಡ್ತೀರಾ. ಅಂದರೆ ರಾಶ್ಯಾಧಿಪತಿಯೇ ಅಷ್ಟಮಕ್ಕೆ ಹೋದಾಗ ಲೈಫಲ್ಲಿ ಬರ್ತ್ ಮತ್ತು ಲೈಫ್ ಡೆತ್ ಬಗ್ಗೆ ಯೋಚಿಸುವಂತೆ ಆಗುತ್ತೆ. ಅಲ್ಲಿ ಸೂರ್ಯಗ್ರಹದ ಸಂಚಾರ ಕುಜಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಬಹಳ ಧೈರ್ಯವಾಗಿ ಈ ವಿಷಯಗಳಲ್ಲಿ ಫೋಕಸ್ ಮಾಡ್ತೀರಾ. ಮತ್ತು ಸಂಶೋಧನೆಯ ವಿಷಯಗಳಿಗೆ ರಿಸರ್ಚ್ ಯಾರು ಮಾಡ್ತೀರಾ ಏನಾದರೂ ವಿಷಯಗಳ ಬಗ್ಗೆ, ಅಂಥವರಿಗೆ ಈ ಸ್ಥಾನದಲ್ಲಿ ಶುಕ್ರ ಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಇದ್ದಕ್ಕಿದ್ದಂತೆ ಕೆಲವು ಘಟನೆಗಳಾಗ್ಬೋದು, ಅಡೆತಡೆಗಳಾಗ್ಬೋದು. ಅಷ್ಟಮದಲ್ಲಿ ಸೂರ್ಯ ಕುಜ ಶುಕ್ರ ಗ್ರಹಗಳು ಸಂಚರಿಸುವುದು ಶುಭ ಅಲ್ಲ. ಹಾಗಾಗಿ ದೂರ ಪ್ರಯಾಣದಲ್ಲಿ ಆಗ್ಬೋದು ಅಥವಾ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ 20ನೇ ದಿನಾಂಕದ ನಂತರದಲ್ಲಿ ಕೇರ್ಫುಲ್ ಹ್ಯಾಂಡಲ್ ಬೇಕಾಗುತ್ತೆ. ಅದನ್ನು ಮ್ಯಾನೇಜ್ ಮಾಡಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮ್ಯಾನೇಜ್ ಮಾಡಿ. ಏಕೆಂದರೆ ಸಪ್ತಮಾಧಿಪತಿ ಕುಜ ಅಷ್ಟಮದಲ್ಲಿರೋದ್ರಿಂದ ಪಾಲುದಾರಿಕೆ ಅಥವಾ ನಿಮ್ಮ ಯಾವುದೇ ಒಂದು ಜಂಟಿ ಉದ್ಯಮಗಳಿದ್ದರೆ, ಅಂದರೆ ವ್ಯಾಪಾರ ವ್ಯವಹಾರಸ್ಥರು ಜಾಯ್ನ್ ಆಗಿ ಉದ್ಯಮ ಮಾಡ್ತಾ ಇರ್ತೀರಾ. ಅಂದರೆ ಒಂದು ಏನಾದರೂ ಬಿಸ್ನೆಸ್ ಆಗ್ಬೋದು, ಏನಾದರೂ ಕಂಪನಿ ನಡೆಸೋದಾಗ್ಬೋದು. ಈ ರೀತಿ ಜಂಟಿ ಉದ್ಯಮಗಳಿಗೆ ಈ ಒಂದು ಗ್ರಹಗಳು ಅಷ್ಟಮದಲ್ಲಿ ಸಂಚರಿಸುವಾಗ ಕಷ್ಟವನ್ನು ಅಥವಾ ಸಮಸ್ಯೆಗಳು, ಅಡೆತಡೆಗಳು ಬರುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ. ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಪ್ರಾರಂಭದಲ್ಲಿ 15 ದಿನಗಳ ಕಾಲ ಒಳ್ಳೆ ಫಲಗಳೇ ದೊರೆಯುತ್ತೆ. ಏಕೆಂದರೆ ಸೂರ್ಯಗ್ರಹ ಸಪ್ತಮದಲ್ಲಿ ಸಂಚಾರ ಮತ್ತು ಇನ್ನಿತರ ನಿಮ್ಮ ಕೆಲಸ ಕಾರ್ಯಗಳಿಗೂ ಶುಕ್ರ ಸಪ್ತಮದಲ್ಲಿ ಸಂಚರಿಸುವ ಕಾಲದಲ್ಲಿ ಶುಭವನ್ನೇ ನೀಡ್ತಾರೆ. ಆದರೆ 20ನೇ ದಿನಾಂಕದಿಂದ ಮಾತ್ರ ಈ ಗ್ರಹ ಅಷ್ಟಮದಲ್ಲಿ ಕಷ್ಟ, ನಿಧಾನ, ಅಡೆತಡೆಗಳನ್ನು ನೀಡ್ತಾರೆ. ಹಾಗಾಗಿ ಪ್ರಾರಂಭದಲ್ಲಿ ಬಹಳ ಕೆಲಸಗಳು ಏನೇನಿರುತ್ತೆ, ನಿಮ್ಮ ಟಾರ್ಗೆಟ್ ಏನು ರೀಚ್ ಮಾಡಬೇಕಾಗುತ್ತೆ, ಇದೆಲ್ಲವನ್ನು ನೀವು ಹೆಚ್ಚಾಗಿ ಪ್ರಾರಂಭದಲ್ಲೇ ಮಾಡ್ಕೊಳ್ಳಿ. ಇನ್ನು ಧನಾಭಿವೃದ್ಧಿಯ ವಿಷಯ ಸಂಬಂಧಪಟ್ಟಂತೆ ಧನಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಮತ್ತು ಬುಧ ಗ್ರಹ ಧನಸ್ಥಾನಾಧಿಪತಿಯಾಗಿ ಸಪ್ತಮದಿಂದ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಧನಾಭಿವೃದ್ಧಿ ಪ್ರಾರಂಭದಲ್ಲಿ ಆಗುತ್ತೆ, ತುಂಬ ಅಂದರೆ ಒಳ್ಳೆಯ ರೀತಿಯಲ್ಲಿ. ಆದರೆ ಆ ನಂತರದಲ್ಲಿ ರಾಶ್ಯಾಧಿಪತಿ ಅಷ್ಟಮಕ್ಕೆ ಹೋಗೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಆದರೂ ಇಲ್ಲಿ ಬುಧ ಗ್ರಹ ನಿಮಗೆ ಒಳ್ಳೆ ಫಲವನ್ನೇ ನೀಡ್ತಾರೆ. ಇನ್ನು ಪಂಚಮ ಸ್ಥಾನಾಧಿಪತಿಯು ಬುಧಗ್ರಹ ಆಗಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲ ಇದೆ ಈ ಮಾಸದಲ್ಲಿ. ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ PU ಪದವಿ ಮತ್ತು
ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳು ಇಲ್ಲಿ ಶನಿ ಆಗ್ಬೋದು, ಬುಧಗ್ರಹ ಆಗ್ಬೋದು, ಇಲ್ಲಿ ಶುಭ ಫಲವನ್ನೇ ನೀಡ್ತಾರೆ. ಹಾಗಾಗಿ ಈ ಮಾಸದಲ್ಲಿ ಈ ವಿಷಯಗಳಿಗೆ ಯಾವುದು ಒಳ್ಳೆಯದಿದೆ, ಯಾವುದು ಒಳ್ಳೆಯದಿಲ್ಲ, ಯಾವ ದಿನಾಂಕದವರೆಗೆ ಒಳ್ಳೆಯದಿದೆ, ಯಾವ ದಿನಾಂಕದವರೆಗೆ ಒಳ್ಳೆಯದಿಲ್ಲ, ಎಲ್ಲಿಂದ ಹೇಗಿರಬೇಕು ಅನ್ನೋದನ್ನು ನೀವು ನಿರ್ಧರಿಸಬೇಕಾಗತ್ತೆ. ತಯಾರಿಯನ್ನು ನೀವು ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಮಾಸಗಳಲ್ಲಿ ಏನೇನೋ ಒಂದು ನಿಮಗೆ ಕೆಲಸ ಕಾರ್ಯಗಳಿರುತ್ತೆ. ಕೆಲವರು ಹೇಳ್ತಾರೆ ಭೂಮಿ ತಗೋಬೇಕಂತ. ನೋಡಿ, ಚತುರ್ಥ ಸ್ಥಾನಾಧಿಪತಿ ಸೂರ್ಯ ಅಷ್ಟಮಕ್ಕೆ ಹೋಗ್ತಾರೆ, ಅಲ್ಲಿ ಅಡೆತಡೆಗಳಾಗತ್ತೆ. ಅಂದರೆ ಡಿಸೆಂಬರ್ ಮಧ್ಯಭಾಗದಿಂದ ಇನ್ನು ಮುಖ್ಯ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಶುಭ ಮುಹೂರ್ತ ಬೇಕು ಅಂತ ಹೇಳ್ತಾರೆ. ಆದರೆ ರಾಶ್ಯಾಧಿಪತಿಯೇ ಅಷ್ಟಮಕ್ಕೆ ಹೋಗ್ತಾರೆ ಮತ್ತು ಡಿಸೆಂಬರ್ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡೋ ಹಾಗಿಲ್ಲ. ಪುಷ್ಯ ಮಾಸದಲ್ಲಿ ಈ ರೀತಿ ಎಲ್ಲ ಮಾಸದ ವಿಷಯಗಳನ್ನು ನೀವು ಮೊದಲೇ ತಿಳ್ಕೊಂಡು ನಿಮ್ಮ ಆ ಮಾಸಕ್ಕೆ ಮಾಡಬೇಕಾದಂತಹ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವತ್ತು ನನಗೆ ಒಂದು ಕರೆ ಬಂತು, ಅವರ ಮನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅಂತ. ನೋಡಿ, ಈ ರೀತಿ ಕಾರ್ಯಗಳೆಲ್ಲ ಇರುತ್ತೆ. ಮತ್ತು ಇನ್ನೊಂದು ಕರೆ ಬಂತು ನನಗೆ, ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅವರು ಗೃಹ ಆರಂಭ ಮಾಡಬೇಕು ಅನ್ನೋದನ್ನು. ನೋಡಿ, ಗೃಹ ಆರಂಭವನ್ನು ಮಾಡಬೇಕಂದ್ರೆ ಅದಕ್ಕೆ ರಾಜಯೋಗದ ದಿನಗಳು ಬಹಳ ಮುಖ್ಯ. ಮಾಸದಲ್ಲಿ ಮತ್ತು ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಗಳು ಬಹಳ ಮುಖ್ಯವಾಗಿರುತ್ತೆ. ಎಲ್ಲರೂ ಎಲ್ಲವನ್ನ ಕಂಪ್ಲೀಟ್ ಮಾಡಲ್ಲ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಆರಂಭ ಮಾಡಿದ್ದು ಮುಂದುವರಿಯೋದಿಲ್ಲ. ಎಷ್ಟು ಮನೆಗಳೇ ಹಾಗೆ ಮಧ್ಯದಲ್ಲಿ ನಿಂತು ಹೋಗಿರೋದನ್ನು ನಾವು ನೋಡ್ತೇವೆ. ನಾವು ಅಲ್ಲಿ ವಿಸಿಟ್ ಮಾಡಬೇಕಾಗಿ ಬರುತ್ತೆ. ಕೆಲವು ಮನೆಗಳು 10 ವರ್ಷ ಆದರೂ ಕಂಪ್ಲೀಟ್ ಆಗಿರಲ್ಲ. ಈ ಥರದ ವಿಷಯಗಳನ್ನು ನಾವು ಅಲ್ಲಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿ ಈ ಮಾಸದ ತಯಾರಿಯನ್ನು ಸರಿಯಾದ ರೀತಿಯಲ್ಲಿ ನೀವು ಗಮನಿಸಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಬೇಕು. ವೃಷಭ ರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ಶುಕ್ರಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಆಗಿರೋದ್ರಿಂದ, ಷಷ್ಠ ಸ್ಥಾನದಲ್ಲಿ ಶುಕ್ರ ಸಂಚಾರ ಆಗುವಾಗ ಅಂದರೆ ಷಷ್ಠ ಅಂದರೆ ಅನಾರೋಗ್ಯ, ರಾಶ್ಯಾಧಿಪತಿಯೇ ಅಲ್ಲಿ ವ್ಯಾಧಿ ಸ್ಥಾನದಲ್ಲಿ ಸಂಚಾರ ಆಗುವಾಗ ವ್ಯಾಧಿಗಳು ಬರುತ್ತೆ. ಇದನ್ನು ಮೊದಲೇ ತಿಳಿಸಿರ್ತೀವಿ, ಅದ್ರ ಬಗ್ಗೆ ನೀವು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಇದೆಲ್ಲ ಗಮನಿಸದೆ ಬರಬಹುದಾದಂತಹ ಸಮಸ್ಯೆಗಳು ಬಂದಾಗ ಆ ವ್ಯಕ್ತಿ ಒಂದು ಸಣ್ಣ ಇನ್ಫೆಕ್ಷನ್ನೇ ಆದರೂ 1 ತಿಂಗಳು ಕಷ್ಟಪಡ್ತಾರೆ, 2 ತಿಂಗಳು ಕಷ್ಟಪಡ್ತಾರೆ, ಅಥವಾ ತುಂಬ ಅವರು ಅದರಿಂದ ಅಂದರೆ ಬಾಧೆ ಪಡುವಂತೆ ಆಗುತ್ತೆ. ಈ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ದಿನಚರಿಯನ್ನು ನೀವು ಸರಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಏಕೆಂದರೆ ಸೂರ್ಯಗ್ರಹ ಪ್ರತಿನಿತ್ಯವೂ ನಡೆಯಬಹುದಾದಂತಹ ದಿನದ ಕೆಲಸ ಕಾರ್ಯಗಳಿಗೆ ಕಾರಕ ಗ್ರಹ. ನೋಡಿ, ಸೂರ್ಯಗ್ರಹ ಸರಿಯಾದ ಕಾಲದಲ್ಲಿ ಸರಿಯಾದ ಒಂದು ನಮಗೆ ಕೆಲಸ ಕಾರ್ಯಗಳಿಗೆ ಎಚ್ಚರಿಸುವಂಥದ್ದು. ಹೀಗಿರುವಾಗ ಈ ಸೂರ್ಯಗ್ರಹವೇ ಅಷ್ಟಮ ಸ್ಥಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ಹಾಗಾಗಿ ಸರಿಯಾದಂತಹ ದಿನಚರಿ ಮೇಂಟೈನ್ ಆಗಬೇಕಾಗುತ್ತೆ. ಸೂರ್ಯನಿಗೆ ನಮಸ್ಕಾರ ಮಾಡುವುದು, ಶುಕ್ರಗ್ರಹ ಅಷ್ಟಮ ಸ್ಥಾನಕ್ಕೆ ಸಂಚಾರ ಆದಾಗ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡುವುದು, ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗ ಈ ಗ್ರಹಗಳು ಅಂದರೆ ವಿಶ್ವದ ಎನರ್ಜಿ ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಆರಂಭಿಸುತ್ತೆ. ಇನ್ನು ಲಾಭಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದೆ. ಬಲಯುತವಾಗಿ ನಿಮಗೆ ಬರಬಹುದಾದಂತಹ ಲಾಭಗಳನ್ನು ಬರುವಂತೆ ಇಲ್ಲಿ ಫಲವನ್ನು ನೀಡ್ತಾರೆ. ಆದರೆ ಇಲ್ಲಿ ಮಿಕ್ಸ್ ಫಲ ಇದೆ. ಪ್ರಾರಂಭದಲ್ಲಿ ಅನುಕೂಲ, ಆನಂತರ ಅನಾನುಕೂಲ ಆಗಿದೆ. ಇದನ್ನು ತಿಳಿದುಕೊಂಡು ವೃಷಭ ರಾಶಿಯವರು ಮಾಸದ ತಯಾರಿಯನ್ನು ಮಾಡಿಕೊಳ್ಳಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಮುಖ್ಯ ನಿರ್ಧಾರಗಳನ್ನು ಸೂರ್ಯ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವಾಗ ಮಾಡಬಾರ್ದು. ಅಂದರೆ ರಾಶ್ಯಾಧಿಪತಿಯು ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವಾಗ ಅಂದರೆ ನಾಯಕರಾಗಿದ್ದಲ್ಲಿ, ಅಧಿಕಾರ ಯೋಗದಲ್ಲಿ ಇದ್ದವರಾಗಿದ್ದಲ್ಲಿ, ಬಾಸ್ ಆಗಿದ್ದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸೂರ್ಯ ಅಷ್ಟಮದಲ್ಲಿರುವಾಗ, ಶುಕ್ರ ಅಷ್ಟಮದಲ್ಲಿ ಸಂಚರಿಸುವಾಗ
ಕಷ್ಟವಾಗುತ್ತೆ, ಅಡೆತಡೆಗಳಾಗುತ್ತೆ. ನಿಮ್ಮ ಅಥಾರಿಟಿ ಏನಿದೆ ಅದನ್ನು, ನಿಮ್ಮ ನಿರ್ಧಾರಗಳೇನಿದೆ ಅದನ್ನು ಮಾಡಲೇಬೇಕಾದಂತಹ ಸಂದರ್ಭಗಳು ಇದ್ದಲ್ಲಿ ನೀವು ಎರಡೆರಡು ಬಾರಿ ಚೆಕ್ ಮಾಡುವುದು, ಯೋಚನೆ ಸರಿಯಾಗಿ ಮಾಡುವುದನ್ನು ಮಾಡಿ, ನಿರ್ಧಾರ ಮಾಡಿ ಅನ್ನೋದನ್ನು ತಿಳಿಸುತ್ತಾ, ವೃಷಭ ರಾಶಿಯವರಿಗೆ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ರಕ್ಷೆ ಇರಲಿ ಮತ್ತು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಸಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.